ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಕ್ಸಸ್ ಅಕಾಡೆಮಿ. ಇವತ್ತಿನ ಕ್ಲಾಸಲ್ಲಿ ನಾವು ಈ ರೆಡ್ಡಿ ಕ್ಲಾಸಸ್ ಸರಿಂದ ಒಂದು PDF ಬಿಟ್ಟಿದ್ದಾರೆ. ಅವರು ಬಯಾಲಜಿ ಸ್ಟಡಿ ಮೆಟೀರಿಯಲ್ ಬಹಳ ಚೆನ್ನಾಗಿದೆ. ಅದರಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸು ಸಾಲ್ವ್ ಆಗಿದೆ, ಹಾಗೆ ಮೋಸ್ಟ್ ಲೈಕ್ಲಿ ಕ್ವಶನ್ಸ್ ಆಲ್ಸೋ ಇದೆ. ಸೊ ಲೆಟ್ ಅಸ್ ಸ್ಟಡಿ. ವಿ ವಿಲ್ ಸ್ಟಾರ್ಟ್ ವಿತ್ ಲೆಸನ್ ಲೈಫ್ ಪ್ರೊಸೆಸ್. ಹಿಯರ್ ಫಸ್ಟ್ ಕ್ವಶನ್ ಈಸ್ ಎಕ್ಸ್ಪ್ಲೇನ್ ದ ಪ್ರೊಸೆಸ್ ಆಫ್ ಟ್ರಾನ್ಸ್ಲೋಕೇಶನ್ ಆಫ್ ಫುಡ್ ಮೆಟೀರಿಯಲ್ಸ್ ಇನ್ ಪ್ಲಾಂಟ್ಸ್. ಪ್ಲಾಂಟ್ಸಲ್ಲಿ ಹೇಗೆ ಫುಡ್ ಟ್ರಾನ್ಸ್ಪೋರ್ಟ್ ಆಗುತ್ತೆ? ಆನ್ಸರ್: Translocation of food materials occur in phloem tissue of plants because phloem is a food conducting tissue. This process takes place in the sieve tubes with the help of adjacent companion cells, both in upward and downward direction. ಯಾಕಂದರೆ ಫುಡ್ ಟ್ರಾನ್ಸ್ಪೋರ್ಟ್ ಆಗಬೇಕು, ಬೋತ್ ಅಪ್ಪರ್ ಲೀವ್ಸಿಗೂ ಬೇಕು, ಲೋಯರ್ ಲೀವ್ಸಿಗೂ ಬೇಕು, ಸ್ಟೆಮ್ ಎಲ್ಲ ಕಡೆ ಟ್ರಾನ್ಸ್ಪೋರ್ಟ್ ಆಗಬೇಕು. ಅದಕ್ಕೆ ಅಪ್ಪರ್ ಆ್ಯಂಡ್ ಲೋಯರ್ ಡೈರೆಕ್ಷನ್. ಹಾಗೆ ದಿಸ್ ಪ್ರೊಸೆಸ್ ಈಸ್ ಅಚೀವ್ಡ್ ಬೈ ಆಸ್ಮಾಟಿಕ್ ಪ್ರೆಷರ್. ಫುಡ್ ಮೂವ್ಮೆಂಟ್ ಆಗೋಕ್ಕೆ ಪ್ರೆಷರ್ ಬೇಕಾಗುತ್ತೆ, ಆ ಪ್ರೆಷರ್ ಈಸ್ ಆಸ್ಮಾಟಿಕ್ pressure. Next question is diagram of human excretory system and label the parts. Next is human heart, and you should practice it very well and know the parts also. Our next question is diagrams given below heart of 3 different animals. Observe it and answer the question. ಈಗ ನಮಗೆ 3 hearts diagram ಕೊಟ್ಟಿದೆ. ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್. ಫಸ್ಟ್ ನಾವು ನೋಡಿದರೆ 2 chambered heart ಥರ ಇದೆ. ಸೆಕೆಂಡ್ is 4 chambered. ಥರ್ಡ್ is 3 chambered. Among these, which heart is helpful to the animals which require more energy and why? ನಮ್ಮ answer is heart 2 because heart is 4 chambered. Reason ಏನು? Oxygenated and deoxygenated blood will not mix together. Next, efficient supply of oxygen to the body helps to maintain body temperature. Oxygen and deoxygenated blood ಮಿಕ್ಸ್ ಆಗಲ್ಲ, ಹಾಗೆ ಅದರಿಂದ ನಮಗೆ efficient supply of oxygen ಸಿಗುತ್ತೆ ನಮ್ಮ ಬಾಡಿಗೆ. ಸೊ ಇಟ್ ಹೆಲ್ಪ್ಸ್ ಟು ಮೇಂಟೈನ್ ದ ಬಾಡಿ ಟೆಂಪರೇಚರ್ ಆಲ್ಸೋ ಮೇಂಟೈನ್ ಆಗುತ್ತೆ. Our next question is the body temperature of frog and lizard depend on temperature in the environment. Justify. Because both frogs and lizards have 3 chambered heart. ಎರಡಕ್ಕೂ 3 chambered heart ಇರ್ತದೆ. Oxygenated and deoxygenated blood mix in the heart. Separate ಆಗಲ್ಲ. As in humans it will not separate. Mix ಆಗುತ್ತೆ oxygenated and deoxygenated blood. Production of energy becomes slightly less. So this energy cannot be used for maintaining constant temperature. ಈಗ ನಾವು ಹೇಗೆ ಕಾನ್ಸ್ಟೆಂಟ್ ಟೆಂಪರೇಚರ್ ಇರ್ತದೆ ನಮ್ಮ ಬಾಡಿದು, ಆ ಥರ ಅದಕ್ಕೆ ಮೇಂಟೈನ್ ಮಾಡೋಕ್ಕಾಗಲ್ಲ ಬಿಕಾಸ್ ಇಟ್ ಇಸ್ 3 chambered heart. Once again, heart diagram is asked. Practice it. Next question. How are the functions of arteries, veins and capillaries are interrelated in the circulation of blood? ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಆಗೋಬೇಕಾದ್ರೆ ಆರ್ಟರೀಸ್, ವೇನ್ಸ್ ಮತ್ತು ಕ್ಯಾಪಿಲರೀಸ್ ಫಂಕ್ಷನ್ ಏನು ಅಂತ ಆನ್ಸರ್ ಬರೀಬೇಕು ನಾವು. ಲೆಟ್ಸ್ ಸಿ ದ ಆನ್ಸರ್. Arteries carry blood away from the heart to various organs of the body. On reaching an organ or tissue, the arteries divide into smaller and smaller vessels to bring the blood in contact with all the individual cells. ಈಗ ಆರ್ಟರಿ ಏನು ಮಾಡುತ್ತೆ ಅಂದರೆ ನಮ್ಮ ಬ್ಲಡ್ಡನ್ನು ಹಾರ್ಟಿಂದ ಎಲ್ಲ ಬಾಡಿಗೆ ಪಾಸ್ ಮಾಡುತ್ತೆ. ಎಲ್ಲ ಬಾಡಿಗೆ, ಎಲ್ಲ ಪ್ರತಿಯೊಂದು ಆರ್ಗನಿಗೆ ಹೋಗುತ್ತೆ ಮತ್ತು ಅಲ್ಲಿಂದ ಸ್ಮಾಲರ್ ವೆಸಲ್ಗೆ ಡಿವೈಡ್ ಆಗಿ ಪ್ರತಿಯೊಂದು ಕಾಂಟ್ಯಾಕ್ಟ್ ವಿತ್ ಆಲ್ ದ ಇಂಡಿವಿಜುವಲ್ ಸೆಲ್ಸ್, ಪ್ರತಿ ಸೆಲ್ಲಿಗೂ ಹೋಗಿ ತಲುಪುತ್ತೆ. ಎಕ್ಸ್ಚೇಂಜ್ ಆಫ್ ಮೆಟೀರಿಯಲ್ ಬಿಟ್ವೀನ್ ದ ಬ್ಲಡ್ ಆ್ಯಂಡ್ ಸರೌಂಡಿಂಗ್ ಟೇಕ್ಸ್ ಪ್ಲೇಸ್ ಅಕ್ರಾಸ್ ದ ಥಿನ್ ವಾಲ್ ಆಫ್ ಸ್ಮಾಲೆಸ್ಟ್ ವೆಸಲ್, ದ ಕ್ಯಾಪಿಲರೀಸ್. ದ ಕ್ಯಾಪಿಲರೀಸ್ ದೆನ್ ಜಾಯಿನ್ ಟುಗೆದರ್ ಟು ಫಾರ್ಮ್ ವೇನ್ಸ್. ಈಗ ಬ್ಲಡ್ಡಲ್ಲಿರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ನಮ್ಮ ಟಿಶ್ಯೂಸ್ ಸೆಲ್ಸಿಗೆ ಹೋಗಬೇಕು. ಹಾಗೆ ಸೆಲ್ಸಲ್ಲಿ ಏನು ವೇಸ್ಟ್ ಇರ್ತದಲ್ಲ, ನೈಟ್ರೋಜನ್ಸ್ ವೇಸ್ಟ್ ಎಲ್ಲ, ಅದು ಮತ್ತೆ ಎಕ್ಸ್ಚೇಂಜ್ ಆಗಬೇಕು. ದಿಸ್ ಟೇಕ್ಸ್ ಪ್ಲೇಸ್ ಬೈ ಥಿನ್ ವಾಲ್ ಆಫ್ ವೆಸಲ್ಸ್ ಆಫ್ ಕ್ಯಾಪಿಲರೀಸ್. ಕ್ಯಾಪಿಲರೀಸ್ ಭಾಳ ಥಿನ್ ಇರ್ತದೆ, ಅದು ಬ್ಲಡ್ಡಲ್ಲಿರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಟಿಶ್ಯೂ ಕಳಿಸುತ್ತೆ, ಮತ್ತು ಟಿಶ್ಯೂ ಅಲ್ಲಿರೋ ವೇಸ್ಟ್ ಎಲ್ಲ ಮತ್ತೆ ಬ್ಲಡ್ಡಿಗೆ ವಾಪಸ್ ಕಳಿಸುತ್ತೆ. ದ ಕ್ಯಾಪಿಲರೀಸ್ ಮತ್ತೆ ಎಲ್ಲಿ ಹೋಗುತ್ತವು ಜಾಯ್ನ್ ಆಗುತ್ತೆ, ವೇನ್ಸಿಗೆ ಜಾಯ್ನ್ ಆಗುತ್ತೆ. ನೆಕ್ಸ್ಟ್, ವೇನ್ ಕನ್ವೇ ದ ಬ್ಲಡ್ ಅವೇ ಫ್ರಮ್ ದ ಆರ್ಗನ್ಸ್ ಆರ್ ಟಿಶ್ಯೂ. ವೇನ್ಸ್ ಕಲೆಕ್ಟ್ ದ ಬ್ಲಡ್ ಫ್ರಮ್ ಡಿಫ್ರೆಂಟ್ ಆರ್ಗನ್ಸ್ ಆ್ಯಂಡ್ ಬ್ರಿಂಗ್ ಇಟ್ ಬ್ಯಾಕ್ ಟು ದ ಹಾರ್ಟ್. ಈಗ ವೇನ್ಸ್ ಏನು ಮಾಡುತ್ತೆ ಅಂದರೆ ಎಲ್ಲ ಟಿಶ್ಯೂಸ್ ಮತ್ತು ಆರ್ಗನ್ಸಿಂದ ಬ್ಲಡ್ ವಾಪಸ್ ಕಲೆಕ್ಟ್ ಮಾಡಿ ಹಾರ್ಟಿಗೆ ತೊಗೊಂಬಂದು ಕೊಡುತ್ತೆ. ಇದು 3 ಪಾಯಿಂಟ್ಸ್ ನೀವು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿ ಬರೀಬೇಕು. ಅಟ್ ದ ರೂಟ್, ಸೆಲ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಸಾಯಿಲ್ ಆಕ್ಟಿವ್ಲಿ ಟೇಕ್ ಅಪ್ ಅಯಾನ್ಸ್. ದಿಸ್ ಕ್ರಿಯೇಟ್ ಎ ಡಿಫರೆನ್ಸ್ ಇನ್ ದ ಕಾನ್ಸಂಟ್ರೇಷನ್ ಆಫ್ ದೀಸ್ ಅಯಾನ್ಸ್ ಬಿಟ್ವೀನ್ ದ ರೂಟ್ ಆ್ಯಂಡ್ ದ ಸಾಯಿಲ್. ಈಗ ರೂಟ್ ಹತ್ರ ಏನಾಗುತ್ತೆ ಅಂದರೆ ರೂಟಲ್ಲಿ ವಾಟರ್ ಕಾನ್ಸಂಟ್ರೇಷನ್ ಇರಲ್ಲ, ಸಾಯಿಲಲ್ಲಿ ಇರುತ್ತೆ. ಸೊ ಅಲ್ಲಿ ಡಿಫ್ರೆನ್ಸ್ ಕ್ರಿಯೇಟ್ ಆಗುತ್ತೆ. ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ವಾಟರ್ ಮೂವ್ಸ್ ಇನ್ ಟು ದ ರೂಟ್ ಫ್ರಮ್ ದ ಸಾಯಿಲ್ ಟು ಎಲಿಮಿನೇಟ್ ದ ಡಿಫ್ರೆನ್ಸ್. ಈ ಡಿಫ್ರೆನ್ಸ್ನ ಎಲಿಮಿನೇಟ್ ಮಾಡೋಕ್ಕೆ ಏನಾಗುತ್ತೆ, ಸಾಯಿಲಲ್ಲಿರೋ ವಾಟರ್ ರೂಟ್ ಒಳಗೆ ಹೋಗುತ್ತೆ. ದಿಸ್ ಈಸ್ ಎ ಸ್ಟಡಿ ಮೂವ್ಮೆಂಟ್ ಆಫ್ ವಾಟರ್ ಇನ್ ಟು ದ ರೂಟ್ ಝೈಲಮ್, ಕ್ರಿಯೇಟಿಂಗ್ ಎ ಕಾಲಮ್ ಆಫ್ ವಾಟರ್ ದಟ್ ಈಸ್ ಸ್ಟಡಿಲಿ ಪುಶ್ಡ್ ಅಪ್ವರ್ಡ್ಸ್. ಈಗ ನಮಗೆ ರೂಟಲ್ಲಿ ವಾಟರ್ ಕಾಲಮ್ ಬಂತು. ಫ್ರಮ್ ರೂಟ್ ದ ವಾಟರ್ ಶುಡ್ ಮೂವ್ ಟು ಆಲ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್. Evaporation of water molecules from the stomata of leaves due to transpiration creates a suction which pulls water from xylem cells of root to all parts of the plant. Due to sunlight, the water get evaporates from the stomata. This is known as transpiration. ಈ ಟ್ರಾನ್ಸ್ಪಿರೇಷನ್ ಆಗಬೇಕಾದ್ರೆ ವಾಟರ್ ಸ್ಟೊಮ್ಯಾಟಿಂದ ಹೋದಾಗ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಆ ಪ್ರೆಷರ್ ರೂಟ್ಸ್ ಅಲ್ಲಿರೋ ವಾಟರ್ ಫ್ರಮ್ xylem it absorbs. Upward movement of water takes place. Let's move on to the next question. What are the components of
ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇನ್ ಹ್ಯೂಮನ್ ಬೀಂಗ್ಸ್. ವಾಟ್ ಆರ್ ದ ಫಂಕ್ಷನ್ ಆಫ್ ದೀಸ್ ಕಾಂಪೊನೆಂಟ್ಸ್? ನಮ್ಮ ಹ್ಯೂಮನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಲ್ಲಿ ಏನೇನು ಕಾಂಪೊನೆಂಟ್ಸ್ ಇದೆ? ದ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇನ್ ಹ್ಯೂಮನ್ ಮೇನ್ಲಿ ಕನ್ಸಿಸ್ಟ್ ಆಫ್ 3 ಕಾಂಪೊನೆಂಟ್ಸ್. ಯಾವ್ದು? ಹಾರ್ಟ್, ಬ್ಲಡ್ ಆ್ಯಂಡ್ ಬ್ಲಡ್ ವೆಸಲ್ಸ್. ಈಗ ಫಂಕ್ಷನ್ ಆಫ್ ಹಾರ್ಟ್. Heart receives deoxygenated blood from the body parts and pumps it to lungs for enriching with oxygen, and oxygenated blood ಆಗುತ್ತದು. ಆಮೇಲೆ it receives purified blood from lungs ಇಂದ ಮತ್ತೆ ಬ್ಲಡ್ ವಾಪಸ್ ಹಾರ್ಟಿಗೆ ಬರ್ತದೆ and pumps it around the body. ಮತ್ತೆ ಹಾರ್ಟಿಂದ ಆಲ್ ಪಾರ್ಟ್ಸ್ ಆಫ್ ದ ಬಾಡಿಗೆ ಪಂಪ್ ಆಗುತ್ತೆ. ನೆಕ್ಸ್ಟ್ ಫಂಕ್ಷನ್ ಆಫ್ ಬ್ಲಡ್ ಟ್ರಾನ್ಸ್ಪೋರ್ಟ್ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ಡೈಜೆಸ್ಟೆಡ್ ಫುಡ್, ಹಾರ್ಮೋನ್ಸ್ and nitrogenous waste like urea. It also protects the body from diseases and regulates the body temperature. ಈಗ ನಮ್ಮ ಬ್ಲಡ್ಡಿನ ಫಂಕ್ಷನ್ ಏನೇನಂದರೆ ಬ್ಲಡ್ ಟ್ರಾನ್ಸ್ಪೋರ್ಟ್ ಆಕ್ಸಿಜನ್ ಮಾಡುತ್ತೆ, ಮತ್ತು ಕಾರ್ಬನ್ ಡೈಆಕ್ಸೈಡ್ ಅದೇ ಲಂಗ್ಸಿಗೆ ಹೋಗಿ ರೆಸ್ಪಿರೇಷನ್, ಆಕ್ಸಿಜನೇಟೆಡ್ ಬ್ಲಡ್ ಎಲ್ಲ ಎಕ್ಸ್ಚೇಂಜ್ ಆಗುತ್ತೆ. ಆಮೇಲೆ ಡೈಜೆಸ್ಟೆಡ್ ಫುಡ್ ಎಲ್ಲ ಗ್ಲೂಕೋಸ್ ಎಲ್ಲ ನಮ್ಮ ಬ್ಲಡ್ಡಲ್ಲಿ ಟ್ರಾನ್ಸ್ಪೋರ್ಟ್ ಆಗುತ್ತೆ, ಮತ್ತು ಆಲ್ ಪಾರ್ಟ್ಸಿಗೆ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ. ಹಾಗೆ ವೇಸ್ಟ್ ಫ್ರಮ್ ದ ಆಲ್ ಪಾರ್ಟ್ಸ್ ಬ್ಲಡ್ಡಲ್ಲಿ ಹೋಗಿ ಮಿಕ್ಸ್ ಆಗುತ್ತೆ. ಮತ್ತು ನಮ್ಮ ಬ್ಲಡ್ ಇದೆಲ್ಲ ಕಾನ್ಸ್ಟೆಂಟ್ ಬಾಡಿ ಟೆಂಪ್ರೇಚರ್ ಮೇಂಟೈನ್ ಮಾಡೋಕ್ಕೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಫಂಕ್ಷನ್ ಆಫ್ ಬ್ಲಡ್ ವೆಸಲ್ಸ್. ದ ಬ್ಲಡ್ ಪುಶ್ಡ್ ಬೈ ದ ಹಾರ್ಟ್ ಫ್ಲೋಸ್ ಥ್ರೂ ದ ಬ್ಲಡ್ ವೆಸಲ್ಸ್. ಬ್ಲಡ್ ವೆಸಲ್ಸ್ ಅಂದರೆ ಯಾವ್ದಾವ್ದು ಇರ್ತದೆ ನಮಗೆ? ಆರ್ಟರೀಸ್, ವೇನ್ಸ್ ಆ್ಯಂಡ್ ಕ್ಯಾಪಿಲರೀಸ್. ನಾನು ಆಗಲೇ ಫಂಕ್ಷನ್ಸ್ ಹೇಳಿದ್ದೀನಿ, ಅದೇ ಫಂಕ್ಷನ್ಸ್. ಬ್ಲಡ್ ವೆಸಲ್ಸಿಂದ ಬ್ಲಡ್ ಹಾರ್ಟಿಂದ ಹೊರಗೆ ಫ್ಲೋ ಆಗುತ್ತೆ, ಹಾಗೆ ಬೇರೆ ಪಾರ್ಟ್ಸಿಂದ ಹಾರ್ಟಿಗೆ ಬರುತ್ತೆ. ನೆಕ್ಸ್ಟ್, ವೈ ಈಸ್ ಇಟ್ ನೆಸೆಸರಿ ಟು ಸಪ್ರೇಟ್ ಆಕ್ಸಿಜನೇಟೆಡ್ ಆ್ಯಂಡ್ ಡಿಆಕ್ಸಿಜನೇಟೆಡ್ ಬ್ಲಡ್ ಇನ್ ಮ್ಯಾಮಲ್ಸ್ ಆ್ಯಂಡ್ ಬರ್ಡ್ಸ್? ಆರ್ ಮತ್ತೆ ಹೇಗೆ ಕೇಳ್ಬೋದು ಅಂದರೆ, ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಹ್ಯಾವಿಂಗ್ 4 ಚೇಂಬರ್ಡ್ ಹಾರ್ಟ್ ಇನ್ ಬರ್ಡ್ಸ್ ಆ್ಯಂಡ್ ಮ್ಯಾಮಲ್ಸ್? ನಮಗೆ ಗೊತ್ತಿರೋ ಹಾಗೆ ಬರ್ಡ್ಸ್ ಮತ್ತು ಮ್ಯಾಮಲ್ಸಲ್ಲಿ 4 ಚೇಂಬರ್ಡ್ ಹಾರ್ಟ್ ಇರುತ್ತೆ. ಅದ್ರ ಅಡ್ವಾಂಟೇಜಸ್ ಏನು ನಾವು ಬರಿಬೇಕು. ಆನ್ಸರ್: separation of oxygenated and deoxygenated blood allows good supply of oxygen to the body. ಈಗ ಆಕ್ಸಿಜನೇಟೆಡ್ ಆ್ಯಂಡ್ ಡಿಆಕ್ಸಿಜನೇಟೆಡ್ ಬ್ಲಡ್ ಕರೆಕ್ಟಾಗಿ ಸಪ್ರೇಟ್ ಆಗಿ ನಮ್ಮ ಬಾಡಿಯಲ್ಲಿ ಫ್ಲೋ ಆದರೆ ಗುಡ್ ಸಪ್ಲೈ ಆಫ್ ಆಕ್ಸಿಜನ್ ನಮ್ಮ ಬಾಡಿಗೆ ಸಿಗುತ್ತೆ. ಹಾಗೆ ದಿಸ್ ಸಿಸ್ಟಮ್ ಈಸ್ ಯೂಸ್ಫುಲ್ ಇನ್ ಆನಿಮಲ್ಸ್ ದಟ್ ಹ್ಯಾವ್ ಹೈ ಎನರ್ಜಿ ರಿಕ್ವೈರ್ಮೆಂಟ್. ಈಗ ಬರ್ಡ್ಸ್ ಮತ್ತು ಮ್ಯಾಮಲ್ಸ್ಗೆ ಹೈ ಎನರ್ಜಿ ರಿಕ್ವೈರ್ಮೆಂಟ್ ಬೇಕು, ಯಾಕಂದರೆ ಕಂಟಿನ್ಯೂಸ್ ವರ್ಕ್ ಮಾಡ್ತಿರ್ತವೆ. ಅದಕ್ಕೆ ಮ್ಯಾಮಲ್ಸ್ ಆ್ಯಂಡ್ ಬರ್ಡ್ಸ್ ಕಾನ್ಸ್ಟೆಂಟ್ಲಿ ನೀಡ್ ಆಕ್ಸಿಜನ್ ಟು ಗೆಟ್ ಎನರ್ಜಿ ಟು ಮೇಂಟೈನ್ ದರ್ ಬಾಡಿ ಟೆಂಪ್ರೇಚರ್ ಕಾನ್ಸ್ಟೆಂಟ್. ಮ್ಯಾಮಲ್ಸ್ ಮತ್ತು ಬರ್ಡ್ಸ್ ಬಾಡಿ ಟೆಂಪ್ರೇಚರ್ ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಮಾಡಬೇಕು, ಅದಕ್ಕೆ ಅವಕ್ಕೆ ಕಂಟಿನ್ಯೂಸ್ ಎನರ್ಜಿ ಬೇಕು. ಸೊ ದೇ ಹ್ಯಾವ್ ಸಪ್ರೇಷನ್ ಆಫ್ ಆಕ್ಸಿಜನೇಟೆಡ್ ಆ್ಯಂಡ್ ಡಿಆಕ್ಸಿಜನೇಟೆಡ್ ಬ್ಲಡ್. ಈ ಪಾಯಿಂಟ್ಸ್ ನೀವು ಬರೀಬೇಕು. ನೆಕ್ಸ್ಟ್ ಕ್ವಶನ್, ಡಿಸ್ಕ್ರೈಬ್ ಡಬಲ್ ಸರ್ಕ್ಯುಲೇಷನ್ ಆಫ್ ಬ್ಲಡ್ ಇನ್ ಹ್ಯೂಮನ್ ಬೀಂಗ್ಸ್. ವೈ ಈಸ್ ಇಟ್ ನೆಸೆಸರಿ? ಇದು ಭಾಳ ಸಲ ಕೇಳಿದ್ದಾರೆ, ಇದು ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಇದು. ಆನ್ಸರ್: ಬ್ಲಡ್ ಗೋಸ್ ಥ್ರೂ ದ ಹಾರ್ಟ್ ಟ್ವೈಸ್ ಡ್ಯೂರಿಂಗ್ ಈಚ್ ಸೈಕಲ್ ಇನ್ ಅವರ್ ಬಾಡಿ. ದಿಸ್ ಈಸ್ ನೋನ್ ಆಸ್ ಡಬಲ್ ಸರ್ಕ್ಯುಲೇಷನ್. Heart collects deoxygenated blood from body and send it to lungs for purification. Next, heart collects oxygenated blood from lungs and supply to all parts of the body. ಯಾಕೆ ನಮಗೆ ಡಬಲ್ ಸರ್ಕ್ಯುಲೇಷನ್ ಅಂತಾರೆ ಅಂದರೆ, ಒಂದು ಸರ್ಕ್ಯುಲೇಷನ್ ಆಗಬೇಕಂದ್ರೆ 2 ಟೈಮ್ಸ್ ಬ್ಲಡ್ ಫ್ಲೋ ಆಗುತ್ತೆ. ಹೇಗೆ? ಎಲ್ಲ ಪಾರ್ಟ್ಸ್ ಆಫ್ ದ ಬಾಡಿಯಿಂದ ಡಿಆಕ್ಸಿಜನೇಟೆಡ್ ಬ್ಲಡ್ ಹಾರ್ಟಿಗೆ ಬರುತ್ತೆ, ಹಾರ್ಟಿಂದ ಡಿಆಕ್ಸಿಜನೇಟೆಡ್ ಬ್ಲಡ್ ಲಂಗ್ಸಿಗೆ ಹೋಗುತ್ತೆ, ಲಂಗ್ಸಿಂದ ಡಿಆಕ್ಸಿಜನೇಟೆಡ್ ಬ್ಲಡ್ ಆಕ್ಸಿಜನೇಟೆಡ್ ಆಗಿ ವಾಪಸ್ ಹಾರ್ಟಿಗೆ ಬರ್ತದೆ, ಮತ್ತೆ ಹಾರ್ಟಿಂದ ಆಲ್ ಪಾರ್ಟ್ಸ್ ಆಫ್ ದ ಬಾಡಿಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ. ದಿಸ್ ಈಸ್ ಡಬಲ್ ಸರ್ಕ್ಯುಲೇಷನ್. ನೆಕ್ಸ್ಟ್, ನೆಸೆಸರಿ ಫಾರ್ ಡಬಲ್ ಸರ್ಕ್ಯುಲೇಷನ್ ಏನಿದೆ? ಇಟ್ ಅವಾಯ್ಡ್ಸ್ deoxygenated and oxygenated blood from mixing. Next, this type of separation of oxygenated and deoxygenated blood ensures a high efficient supply of oxygen to the body. This is useful in case of humans who constantly need energy to maintain their body temperature. ಈಗ ನಮಗೆ ಡಬಲ್ ಸರ್ಕ್ಯುಲೇಷನ್ ಏನಂತ ಗೊತ್ತಾಯ್ತು. ನೀಡ್ ಯಾಕೆ ಬೇಕು ನಮಗೆ? ಸಪ್ರೇಟ್ ಆಕ್ಸಿಜನೇಟೆಡ್ ಆ್ಯಂಡ್ ಡಿಆಕ್ಸಿಜನೇಟೆಡ್ ಬ್ಲಡ್ ಮಿಕ್ಸಿಂಗ್ ಆಗೋಕ್ಕಿಂತ ಸಪ್ರೇಟ್ ಮಾಡಬೇಕು. ಮಿಕ್ಸಿಂಗ್ ಆದರೆ ನಮಗೆ ಎಫಿಷಿಯೆಂಟ್ ಆಗಿ ಆಕ್ಸಿಜನ್ ಸಿಗಲ್ಲ, ಸೊ ಎನರ್ಜಿ ಪ್ರಾಪರ್ ಆಗಿರಲ್ಲ. ಸೊ ಆಸ್ ಹ್ಯೂಮನ್ಸ್ ನಮಗೆ ಭಾಳ ಕಾನ್ಸ್ಟೆಂಟ್ ಆಫ್ ಎನರ್ಜಿ ಬೇಕೇ ಬೇಕಾಗುತ್ತೆ. ಅದಕ್ಕೆ ಸಪ್ರೇಷನ್ ಆಫ್ ಆಕ್ಸಿಜನ್ ಆ್ಯಂಡ್ ಡಿಆಕ್ಸಿಜನೇಟೆಡ್ ಬ್ಲಡ್ ಇಸ್ ನೆಸೆಸರಿ. ಲೆಟ್ ಅಸ್ ಮೂವ್ ಆನ್ ಟು ಅವರ್ ನೆಕ್ಸ್ಟ್ ಕ್ವಶನ್. ಹೌ ಆರ್ಟರೀಸ್ ಆ್ಯಂಡ್ ವೇನ್ಸ್ ಆರ್ ಸ್ಟ್ರಕ್ಚರಲಿ ಡಿಫರ್ ಇನ್ ಈಚ್ ಅದರ್? ಡಿಫ್ರೆನ್ಸ್ ಬಿಟ್ವೀನ್ ಆರ್ಟರೀಸ್ ಆ್ಯಂಡ್ ವೇನ್ಸ್ ಸ್ಟ್ರಕ್ಚರಲಿ ಹೇಗೆ ನಾವು ಡಿಫರ್ ಇದೆ ಅಂತ ನಾವು ಹೇಳಬೇಕು. ಆನ್ಸರ್: ಸಿನ್ಸ್ ದ ಬ್ಲಡ್ ಎಮರ್ಜಸ್ ಫ್ರಮ್ ದ ಹಾರ್ಟ್ ಅಂಡರ್ ಹೈ ಪ್ರೆಷರ್, ದ ಆರ್ಟರೀಸ್ ಹ್ಯಾವ್ ಥಿಕ್ ಎಲಾಸ್ಟಿಕ್ ವಾಲ್ಸ್. ಈಗ ಬ್ಲಡ್ ಹಾರ್ಟಿಂದ ಆರ್ಟರೀಸ್ ಥ್ರೂ ಹೋಗುತ್ತಾ, ಆ ಹೈ ಪ್ರೆಷರಲ್ಲಿ ಹೋಗುತ್ತೆ. ಸೊ ಆರ್ಟರೀಸ್ ಶುಡ್ ಹ್ಯಾವ್ ಥಿಕ್ ಆ್ಯಂಡ್ ಎಲಾಸ್ಟಿಕ್ ವಾಲ್ಸ್. ನೆಕ್ಸ್ಟ್, ವೇನ್ಸ್ ಡು ನಾಟ್ ನೀಡ್ ಥಿಕ್ ವಾಲ್ಸ್ ಬಿಕಾಸ್ ದ ಬ್ಲಡ್ ಈಸ್ ನೋ ಲಾಂಗರ್ ಅಂಡರ್ ಪ್ರೆಷರ್. ಈಗ ಆಲ್ ಪಾರ್ಟ್ಸ್ ಆಫ್ ದ ಬಾಡಿಯಿಂದ ಹಾರ್ಟಿಗೆ ವೇನ್ಸಿಂದ ಬರ್ತದೆ, ಅವಾಗ ನಮಗೆ ಬ್ಲಡ್ ಲೋ ಪ್ರೆಷರಲ್ಲಿ ಬರ್ತದೆ. ಸೊ ವೇನ್ಸ್ ಚಿಕ್ಕಿರೋ ಏನು ನೆಸೆಸರಿ ಇಲ್ಲ. ಇನ್ಸ್ಟೆಡ್ ದೇ ಹ್ಯಾವ್ ವಾಲ್ಸ್ ದಟ್ ಎನ್ಶೂರ್ಸ್ ದ ಬ್ಲಡ್ ಫ್ಲೋಸ್ ಓನ್ಲಿ ಇನ್ ಒನ್ ಡೈರೆಕ್ಷನ್. ಬ್ಲಡ್ ಬರೀ ಒನ್ ಡೈರೆಕ್ಷನಲ್ಲಿ ಫ್ಲೋ ಆಗುತ್ತೆ ಅಂತ ಎನ್ಶೂರ್ ಮಾಡೋಕ್ಕೆ ವಾಲ್ಸ್ ಇರ್ತಾವೆ, ವಾಲ್ವ್ಸ್. ಸೊ ದ ಬ್ಲಡ್ ಕೆನಾಟ್ ಬ್ಯಾಕ್ವರ್ಡ್ ಫ್ಲೋ ಆ್ಯಂಡ್ ಬ್ಲಡ್ ಫ್ಲೋಸ್ ಓನ್ಲಿ ಇನ್ ಒನ್ ಡೈರೆಕ್ಷನ್. ಬರೀ ಒಂದೇ ಡೈರೆಕ್ಷನಲ್ಲಿ ಬ್ಲಡ್ ಫ್ಲೋ ಆಗಬೇಕು, ಅದನ್ನು ವಾಲ್ವ್ಸ್ ಎನ್ಶೂರ್ ಮಾಡುತ್ತದೆ. ನಾವು ನೆಕ್ಸ್ಟ್ ಕ್ವಶನ್, ವಾಟ್ ವುಡ್ ಬಿ ದ ಕಾನ್ಸಿಕ್ವೆನ್ಸಸ್ ಆಫ್ ಡಿಫಿಷಿಯನ್ಸಿ ಆಫ್ ಹಿಮೋಗ್ಲೋಬಿನ್ ಇನ್ ಅವರ್ ಬಾಡೀಸ್? ಹಿಮೋಗ್ಲೋಬಿನ್ ನಮ್ಮ ಬಾಡಿಯಲ್ಲಿ ಬ್ಲಡ್ಡಲ್ಲಿ ಡಿಫಿಷಿಯನ್ಸಿ ಆದರೆ ನಮ್ಮ ಬಾಡಿಗೆ ಏನು ಎಫೆಕ್ಟ್ ಆಗ್ಬೋದು? ಲೆಟ್ಸ್ ಸಿ ದ ಆನ್ಸರ್. ಡ್ಯೂ ಟು ದ ಡಿಫಿಷಿಯನ್ಸಿ ಆಫ್ ಹಿಮೋಗ್ಲೋಬಿನ್ ಇನ್ ಬ್ಲಡ್, ಇಟ್ಸ್ ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿ ಡಿಕ್ರೀಸಸ್. ಆಸ್ ಎ ರಿಸಲ್ಟ್, ದ ಪ್ರೊಡಕ್ಷನ್ ಆಫ್ ಎನರ್ಜಿ ಬೈ ಆಕ್ಸಿಡೇಷನ್ ವಿಲ್ ಬಿಕಮ್ ಸ್ಲೋವರ್. ದೇರ್ಫೋರ್ ಒನ್ ವುಡ್ ಫಾಲ್ ಸಿಕ್ ಆ್ಯಂಡ್ ಫೀಲ್ ಫ್ಯಾಟಿಗ್ ಮೋಸ್ಟ್ ಆಫ್ ದ ಟೈಮ್. ಈಗ ನಮಗೆ ಹಿಮೋಗ್ಲೋಬಿನಿಂದನೇ ನಮಗೆ ಆಕ್ಸಿಜನ್
ಟ್ರಾನ್ಸ್ಪೋರ್ಟ್ ಆಗೋದು. ಈಗ ಹಿಮೋಗ್ಲೋಬಿನೇ ಬ್ಲಡ್ಡಲ್ಲಿ ಕಮ್ಮಿ ಆಗಿಬಿಟ್ರೆ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗುತ್ತೆ, ಆವಾಗ ನಮಗೇನಾಗುತ್ತೆ, ಎನರ್ಜಿ ಕಮ್ಮಿ ಸಿಗುತ್ತೆ. ಸೊ ವಿ ಮೇ ಫಾಲ್ ಸಿಕ್, ಸುಸ್ತು ಫೀಲ್ ಆಗ್ಬೋದು ಡ್ಯೂ ಟು ಡಿಫಿಷಿಯನ್ಸಿ ಆಫ್ ಹಿಮೋಗ್ಲೋಬಿನ್ ಇನ್ ಅವರ್ ಬಾಡಿ. ನೆಕ್ಸ್ಟ್, ಡಿಸ್ಕ್ರೈಬ್ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನಿಂಗ್ ಆಫ್ ನೆಫ್ರಾನ್ಸ್. ಕ್ವೆಶನ್ ಅರ್ಥ ಮಾಡ್ಕೋಬೇಕು. ಇಲ್ಲಿ ಡ್ರಾ ಅಂತ ಕೇಳಿಲ್ಲ, ಡಿಸ್ಕ್ರೈಬ್ ಅಂತ ಕೇಳಿಲ್ಲ. ಸೊ ವಿ ಹ್ಯಾವ್ ಟು ಡಿಸ್ಕ್ರೈಬ್ ದ ಸ್ಟ್ರಕ್ಚರ್. ಈಚ್ ನೆಫ್ರಾನ್ ಈಸ್ ಕಂಪೋಸ್ಡ್ ಆಫ್ 2 parts. First one is cup-shaped bag and its upper end, which is called Bowman's capsule. The Bowman's capsule contains a bundle of blood capillaries, which is called glomerulus. ನಾವು ಸ್ಟ್ರಕ್ಚರಲ್ಲಿ ಫಸ್ಟ್ ಏನಿರ್ತದೆ, ಒಂದು ಕಪ್ ಶೇಪ್ಡ್ ಸ್ಟ್ರಕ್ಚರ್ ಇರ್ತದೆ, ಅದು ನಾವು ಬೋಮನ್ಸ್ ಕ್ಯಾಪ್ಸೂಲ್ ಅಂತೀವಿ. ಅದರೊಳಗೆ ಬ್ಲಡ್ ಕ್ಯಾಪಿಲರ್ಸ್ ಇರ್ತವೆ, ಅದಕ್ಕೆ ನಾವು ಗ್ಲೋಮೆರುಲಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ದ ಅದರ್ ಪಾರ್ಟ್ ಆಫ್ ನೆಫ್ರಾನ್ ಈಸ್ ಕಾಯಿಲ್ಡ್, ವಿಚ್ ಕ್ಯಾರೀಸ್ ಫಿಲ್ಟ್ರೇಟ್ ಟು ದ ಕಲೆಕ್ಟಿಂಗ್ ಬ್ಲಡ್. ಈಗ ಇನ್ನೊಂದು ಪಾರ್ಟಲ್ಲಿ ನಾವು ಡಯಾಗ್ರಾಮ್ ನೆನ್ಪು ಮಾಡ್ಕೋಬೇಕು. ಏನಿರ್ತದೆ, ಕಾಯಿಲ್ ಶೇಪ್ ಇರ್ತದೆ, ಅದೇನು ಫಿಲ್ಟ್ರೇಟ್ ನಮ್ಮ ಬ್ಲಡ್ ಎಲ್ಲ ಕ್ಯಾರಿ ಮಾಡಿ ಫಿಲ್ಟರ್ ಮಾಡೋಕ್ಕೆ ಯೂಸ್ ಮಾಡ್ತದೆ, ಅದಕ್ಕೆ ನಾವು ಕಲೆಕ್ಟಿಂಗ್ ಡಟ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಫಂಕ್ಷನ್ಸ್ ಆಫ್ ನೆಫ್ರಾನ್. ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ನೆಫ್ರಾನ್? ಲೆಟ್ಸ್ ಸಿ. Filtration of blood takes place in Bowman's capsule from the capillaries of glomerulus. Next, the filtrate passes into the tubular part of nephron. This filtrate contains glucose, amino acid, urea, uric acid, salts and water. As the filtrate flows along the tubule, useful substances and glucose, amino acid, salts and water are selectively reabsorbed into the blood by capillaries surrounded by the nephron tubule. The filtrate which remained after absorption is called urine. Urine is collected from nephron to carry it to the ureter, from where it passes into urinary bladder. These are the functions of nephron. Our next question is, what are the methods used by plants to get rid of excretory products? Answer, the plants get rid of gaseous products through stomata in leaves and lenticels in stems. The plants get rid of stored solid and liquid waste by shedding of leaves, peeling of bark, and felling of fruits. Next, the plants get rid of waste by secreting them in the form of gums and resins. Plants also excrete some waste substance into the soil around them by roots. Our next question is, how is the amount of urine produced regulated? The amount of urine produced, ನಮ್ಮ ಬಾಡಿಯಲ್ಲಿ ಯೂರಿನ್ ಪ್ರೊಡ್ಯೂಸ್ ಆಗುತ್ತಲ್ಲ, ಹೇಗೆ ರೆಗ್ಯುಲೇಟ್ ಆಗುತ್ತೆ ಅಂತ. ಆನ್ಸರ್, ಇಟ್ ಡಿಪೆಂಡ್ಸ್ ಆನ್ ದ ಕ್ವಾಂಟಿಟಿ ಆಫ್ ಎಕ್ಸೆಸ್ ವಾಟರ್ ಆ್ಯಂಡ್ ವೇಸ್ಟ್ ಡಿಸಾಲ್ವ್ಡ್ ಇನ್ ವಾಟರ್. ನಾವು ಎಷ್ಟು ಎಕ್ಸ್ಟ್ರಾ ವಾಟರ್ ಕುಡಿತೀವಿ, ಹಾಗೆ ಎಷ್ಟು ವೇಸ್ಟ್ ಡಿಸಾಲ್ವ್ ಇರ್ತದೆ ಅದ್ರ ಮೇಲೆ ಡಿಪೆಂಡ್. ನೆಕ್ಸ್ಟ್, ಫಸ್ಟ್ ಕ್ವಾಂಟಿಟಿ ಆಫ್ ವಾಟರ್. ವಾಟರ್ ಈಸ್ ಅಬಂಡೆಂಟ್ ಇನ್ ದ ಬಾಡಿ ಟಿಶ್ಯೂಸ್. ಲಾರ್ಜ್ ಕ್ವಾಂಟಿಟಿ ಆಫ್ ಡೈಲ್ಯೂಟ್ ಯೂರಿನ್ ಈಸ್ ಎಕ್ಸ್ಕ್ರೀಟೆಡ್ ಔಟ್. ವೆನ್ ವಾಟರ್ ಈಸ್ ಲೆಸ್ ಇನ್ ಕ್ವಾಂಟಿಟಿ, ದ ಬಾಡಿ ಟಿಶ್ಯೂಸ್ ಎ ಸ್ಮಾಲ್ ಕ್ವಾಂಟಿಟಿ ಆಫ್ ಕಾನ್ಸಂಟ್ರೇಟ್ ಯೂರಿನ್ ಈಸ್ ಎಕ್ಸ್ಕ್ರೀಟೆಡ್. ಈಗ ಕಾನ್ಸಂಟ್ರೇಷನ್ ಆಫ್ ವಾಟರ್ ಜಾಸ್ತಿ ಇದ್ರೆ ಲಾರ್ಜ್ ಕ್ವಾಂಟಿಟಿ ಯೂರಿನ್ ಎಕ್ಸ್ಕ್ರೀಟ್ ಆಗುತ್ತೆ, ಕಮ್ಮಿ ಇದ್ರೆ ಸ್ಮಾಲ್ ಕ್ವಾಂಟಿಟಿ ಆಫ್ ಕಾನ್ಸಂಟ್ರೇಟೆಡ್ ಯೂರಿನ್ ಎಕ್ಸ್ಕ್ರೀಟ್ ಆಗುತ್ತೆ. ನೆಕ್ಸ್ಟ್, ಕ್ವಾಂಟಿಟಿ ಆಫ್ ಡಿಸಾಲ್ವ್ಡ್ ವೇಸ್ಟ್ ಡಿಸಾಲ್ವ್ ಆಗಿರ್ತಲ್ಲ ಬಾಡಿಯಲ್ಲಿ, ಎಸ್ಪೆಷಲಿ ನೈಟ್ರೋಜಿನಸ್ ವೇಸ್ಟ್ ಲೈಕ್ ಯೂರಿಯಾ, ಯೂರಿಕ್ ಆಸಿಡ್ ಅಂಡ್ ಸಾಲ್ಟ್ಸ್ ಆರ್ ಎಕ್ಸ್ಕ್ರೀಟೆಡ್ ಫ್ರಮ್ ದ ಬಾಡಿ. ವೆನ್ ದೇರ್ ಈಸ್ ಮೋರ್ ಕ್ವಾಂಟಿಟಿ ಆಫ್ ಡಿಸಾಲ್ವ್ಡ್ ವೇಸ್ಟ್ ಇನ್ ದ ಬಾಡಿ, more quantity of water is required to excrete them. Therefore, the amount of urine produces increases. ಈಗ ನಮ್ಮ ಬಾಡಿಯಲ್ಲಿ ವೇಸ್ಟ್ ಮೆಟೀರಿಯಲ್ಸ್ ಜಾಸ್ತಿ ಇದೆ ಅಂದರೆ ಅದು ಡಿಸಾಲ್ವ್ ಆಗಿ ಯೂರಿನಲ್ಲಿ ಎಕ್ಸ್ಕ್ರೀಟ್ ಆಗೋಕ್ಕೆ ನಮಗೆ ಜಾಸ್ತಿ ವಾಟರ್ ಬೇಕು, ಆವಾಗ ಅಮೌಂಟ್ ಆಫ್ ಯೂರಿನ್ ಪ್ರೊಡ್ಯೂಸಸ್ ಇನ್ಕ್ರೀಸಸ್. Let's move on to our next question. What is the difference between transport of materials in xylem and phloem? Answer, xylem conducts water and dissolved minerals from roots to leaves of the other plants. Next, phloem conducts prepared food materials from leaves to other parts of the plant in dissolved form. ನಮಗೆ ಗೊತ್ತಿದೆ, xylem is water conducting tissue and phloem is a food conducting tissue. Xylem, it takes place through vessels and tracheids, which are dead tissues. Xylems are dead tissues. Phloem takes place through sieve tubes and help of companion cells, which are living cells. Xylem ಅಲ್ಲಿ ಡೆಡ್ ಸೆಲ್ಸ್, xylem ಅಲ್ಲಿ ಡೆಡ್ ಟಿಶ್ಯೂಸ್ ಯೂಸ್ ಆಗ್ತವೆ, phloem ಅಲ್ಲಿ ಲಿವಿಂಗ್ ಸೆಲ್ಸ್ ಯೂಸ್ ಆಗ್ತವೆ. ನೆಕ್ಸ್ಟ್, ಇನ್ xylem, upward movement of water and dissolved minerals is mainly achieved by transpiration pull, and in phloem it is done by osmotic pressure. In xylem, for this process energy is not required, and in phloem energy is required. Next, in xylem movement is only in upward direction. In phloem, both in upward and downward direction movement will be there. Because xylem is water conducting tissue, water should move from roots to leaves, so only upward movement. And in phloem, it is food conducting tissue. ಈಗ ಫುಡ್ ಲೀವ್ಸ್ ಅಲ್ಲಿ ಪ್ರಿಪೇರ್ ಆಗುತ್ತೆ, ಲೀವ್ಸ್ ಇಂದ ಮತ್ತೆ ಅದು ರೂಟ್ಸ್ ಮಟ್ಟ ಹೋಗಬೇಕು ಆ್ಯಂಡ್ ಅಪ್ಪರ್ ಲೀವ್ಸಿಗೆ ಆಲ್ಸೋ ಹೋಗ್ಬೇಕು. ಸೊ ಮೂಮೆಂಟ್ ವಿಲ್ ಬಿ ಬೋತ್ ಅಪ್ಪರ್ ಆ್ಯಂಡ್ ಇನ್ ಡೌನ್ವರ್ಡ್ ಡೈರೆಕ್ಷನ್. ನೆಕ್ಸ್ಟ್, ಕಂಪೇರ್ ಟು ಆನಿಮಲ್, ಪ್ಲಾಂಟ್ಸ್ ನೀಡ್ಸ್ ಲೆಸ್ ಎನರ್ಜಿ. ವೈ? ಆನಿಮಲ್ಸ್ಗಿನ ಪ್ಲಾಂಟ್ಸಿಗೆ ಲೆಸ್ ಎನರ್ಜಿ ಬೇಕು. ಯಾಕೆ? ಬಿಕಾಸ್ ಪ್ಲಾಂಟ್ ಡಸ್ ನಾಟ್ ಮೂವ್ ಆ್ಯಂಡ್
ಮೇಜರ್ ಪಾರ್ಟ್ ಆಫ್ ಪ್ಲಾಂಟ್ ಬಾಡಿ ಈಸ್ ಮೇಡ್ ಅಪ್ ಆಫ್ ಡೆಡ್ ಸೆಲ್ಸ್. ಪ್ಲಾಂಟ್ಸ್ ನಮ್ಮ ಥರ ಎಲ್ಲ ಮೂವ್ಮೆಂಟ್ ಮಾಡಲ್ಲ, ಜಾಸ್ತಿ ಎನರ್ಜಿ ವೇಸ್ಟ್ ಆಗಲ್ಲ. ಹಾಗೆ ಮೇಜರ್ ಪಾರ್ಟ್ ಆಫ್ ಪ್ಲಾಂಟ್ ಬಾಡಿ ಈಸ್ ಮೇಡ್ ಅಪ್ ಆಫ್ ಡೆಡ್ ಸೆಲ್ಸ್. ನೆಕ್ಸ್ಟ್, ಅವರ್ ಲಾಸ್ಟ್ ಕ್ವಶನ್ ಈಸ್ ಡ್ರಾ ದ diagram showing the structure of nephron and label the parts. It is also important diagram. Please practice it. Students, if you watch this video completely, you will able to answer any type of questions asked in the annual exam. ಈ ವಿಡಿಯೋ ನೀವು ಕಂಪ್ಲೀಟ್ ಆಗಿ ನೋಡಿದರೆ ಎಕ್ಸಾಮಲ್ಲಿ ಯಾವುದೇ ಥರ ಕ್ವಶನ್ಸ್ ಕೇಳಿ ನೀವು ಆನ್ಸರ್ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಈ ವಿಡಿಯೋನ ನೀವು ಆದಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಶೇರ್. ಇದೇ ಥರದ ಇನ್ನೂ ಜಾಸ್ತಿ ವೀಡಿಯೋಸ್ ಬೇಕು, ಬೇರೆ ಬೇರೆ ಲೆಸನ್ಸ್ ಮೇಲೆ, ಎಲ್ಲ ಲೆಸನ್ಸ್ ಮೇಲೆ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನನಗೆ. ಧನ್ಯವಾದ.